ಒಳ್ಳೆಯವರೆಲ್ಲ ಸುದ್ದಿಗಾರರು ಬಂದಿಲ್ಲ ನಮಗೋಗ ಸ್ನೇಹಿತರೆ, ಕಳೆದ 7 ದಶಕಗಳಿಗೂ ಹೆಚ್ಚು ಕಾಲ ಸುಮಾರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ನಟನಾ ಶೈಲಿಯಿಂದ ಗುರುತಿಸಿಕೊಂಡಿರುವಂತಹ ಒಬ್ಬ ನಟ ಇವತ್ತು ತನ್ನದೇ ಆದಂತಹ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆ ಸಂಸ್ಥೆಯ ನಾಮಫಲಕ ಲೋಕಾರ್ಪಣೆ ಜೊತೆಗೆ ಚಿತ್ರದ ಶೀರ್ಷಿಕೆ ಲೋಕಾರ್ಪಣೆ ಹಾಗೂ ಹಾಡುಗಳ ಬಿಡುಗಡೆ ಸಮಾರಂಭಕ್ಕೆ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ಅವರ 333ನೇ ಚಿತ್ರ. ಗಣೇಶ್ ರಾವ್ ಕೇಸರ್ಕರ್ ಅವರು ನಿರ್ಮಾಣ ಮಾಡಿ ನಟಿಸಿರುವಂತಹ ಈ ಚಿತ್ರದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವೆಲ್ಲರೂ ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರಾದಂತ ಗಣೇಶ್ ಕೇಸರ್ಕರ್ ಅವರಿಗೆ ಅವರು ಪ್ರಾರಂಭ ಮಾಡ್ತಿರುವಂತ ಸಂಸ್ಥೆ GR ಫಿಲ್ಮ್ಸ್ ನ ನಾಮಫಲಕ ಬಿಡುಗಡೆನ ಮಾಡುವಂತದ್ದು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಬಿಡುಗಡೆ. ಮತ್ತೊಮ್ಮೆ ನಿಮಗೆ ಎಲ್ಲರೂ ಧನ್ಯವಾದಗಳು, ಹಾಗೆ ಇದಕ್ಕೂ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಶಾಸಕರು 1 ಗಂಟೆ ಫೋನ್ ಮಾಡಿ ಸ್ವಲ್ಪ ಕೆಲಸ ಇದೆಯಪ್ಪ ದಯವಿಟ್ಟು ಬೇಗ ಮಾಡ್ಕೊಂಬೇಡ ಅಂತಂದ್ರು. ಇಲ್ಲ ಸರ್ ನೀವು ಬರಲೇಬೇಕು ಅಂತ ಬಹಳ ಮನವಿ ಮಾಡಿಕೊಂಡೆ. ಅವರ ಕೆಲಸದ ಉತ್ತರಗಳು ಕೂಡ ಬಂದು ನನಗೆ ಹಾರೈಸಿದ್ದಾರೆ. ಮತ್ತೊಮ್ಮೆ ನಿಮಗೆ ನಮ್ಮ ತಂಡದಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಿರಿಯ ನಿರ್ದೇಶಕರು ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳ ನಿರ್ದೇಶಿಸಿ ಯಶಸ್ವಿ ಚಿತ್ರ ನಿರ್ದೇಶಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀ ಓಂ ಸಾಯಿ ಪ್ರಕಾಶ್ ಅವರಿಗೆ ನಮ್ಮ ತಾರಕೇಶ್ವರ ತಂಡದಿಂದ ಹೃದಯಪೂರ್ವಕ ಸ್ವಾಗತ. ಹಾಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಮನೋಜ್ ಕುಮಾರ್ ಅನ್ನೋರವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀ NRK ವಿಶ್ವನಾಥ್ ಅವರಿಗೆ ಹೃದಯಪೂರ್ವಕ ಸ್ವಾಗತ. ಪ್ರಮೋಟರ್ ಆಗಿ ಹಾಡುಗಳ ಓನರ್ ಆಗಿ ನಮ್ಮ ಈ ಒಂದು ಚಿತ್ರದ ಗೀತೆಗಳಿಗೆ ಸಹಕಾರ ನೀಡತಕ್ಕಂಥ ಜೊತೆಗೆ ನಮ್ಮ 6 ಹಾಡುಗಳನ್ನ ಒಂದು ಉತ್ತಮ ಮೌಲ್ಯಕ್ಕೆ ತಗೊಂಡು ನಾವು ಮಾಡಿರ್ತಕ್ಕಂಥ ಶ್ರಮಕ್ಕೆ ಬೆಲೆಯನ್ನ ಗೌರವವನ್ನು ಸಲ್ಲಿಸಿದ್ದಾರೆ. ಸುರೇಶ್ ಚಿಕ್ಕಣ್ಣ ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಮ್ಯೂಸಿಕ್ ಅವರು ಈ ಒಂದು ಹಾಡುಗಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾತಾಡಬೇಕು ಅಂತ ಗಣೇಶ್ ಅದಾಗ್ಬಿಡ್ಲಿ ತಲೆ ಆಯ್ತು ಸರ್. ನಿಮಿಷ ಸರ್, ಅದಾಗ್ಲಿ ಸರ್, ಒಂದೇ ನಿಮಿಷ. ಮತ್ತು ತಾರಕೇಶ್ವರ ಸಿನಿಮಾದ ಇಡೀ ತಂಡಕ್ಕೆ ಶುಭಾಶಯ ಕೋರಲಿಕ್ಕೆ ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರೇ, ವಿಶೇಷವಾಗಿ ನಮ್ಮ ಸನ್ಮಾನ್ಯ ಸುರೇಶ್ ಅವರು, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಹಿರಿಯರಾದಂತಹ ಸಾಯಿ ಪ್ರಕಾಶ್ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಮ್ಮ ಬಿಜೆಪಿ ಉತ್ತರ ಜಿಲ್ಲೆಯ ಅಧ್ಯಕ್ಷರು, ಮಾಜಿ ಉಪಮಹಾಪೌರರು ಹಾಗೂ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘದ ಹಾಗೂ ಈ ಸಿನಿಮಾದ ನಿರ್ದೇಶಕರು, ನನ್ನ ಆತ್ಮೀಯರಾಗಿರುವಂತಹ ಎಲ್ಲ
ವಿದೇಶಿಗಳು ವೇದಿಕೆ ಮೇಲಿದ್ದಾರೆ. ಇವತ್ತೇನು ತಾವೆಲ್ಲ ಶುಭಾಶಯ ಕೋರ್ಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನ ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂತಹ ಗಣೇಶ್ ರಾವ್ ಅವರಿಗೆ 333ನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ, ಇಡೀ ರಾಜ್ಯ ಉದ್ದಾಗಲ, ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗ್ಲಿ ಅಂತ ನಾವು ಶುಭವನ್ನು ಕೋರೋಣ. ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ, ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲಿ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂತಹ ವ್ಯಕ್ತಿ. ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗ್ಲಿ, ಇನ್ನು ನೂರಾರು ಸಿನಿಮಾಗಳನ್ನು ಅವರು ಮಾಡಲಿ, ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ಯಶಸ್ಸನ್ನು ಕಾಣಲಿ. ಅವರದೇ ಆದಂತಹ GR ಫಿಲಮ್ಸ್ ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು, ನಿರ್ಮಾಣ ಆಗಿರುವಂತದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ. ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂತಹ ಪುರುಷೋತ್ತಮ್ ಅವರಿಗೆ ಶುಭಾಶಯವನ್ನು ಕೋರುತ್ತಾ, ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ, ಹೀರೋಯಿನ್ ಅವರಿಂದ ಹಿಡಿದು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತೀನಿ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಿನಿಮಾನೇ ನಮ್ಗೆ ಹುಚ್ಚು ಸರ್. ನಮ್ ಸಿನಿಮಾ ನೋಡ್ತಾರೆ ಇಲ್ಲಪ್ಪ, ಸಿನಿಮಾ ನೋಡಿದವ್ರು ಯಾರು ಇರ್ತಾರೆ? ರಾಜಕೀಯ ನಾಯಕರು ಎಲ್ಲರೂ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಅವ್ರಿಗೆ ಒಂಥರ ಖುಷಿ ಇರಲ್ಲ. ರಾಜ್ಕುಮಾರ್ ಸಿನಿಮಾ ಇರ್ತಾರೆ, ರಿಲ್ಯಾಕ್ಸ್, ಹೆಚ್ಚಿನ ಶಕ್ತಿ ಪಡ್ಕೋಬೇಕು, ಉತ್ಸಾಹ ಸಿಗ್ಬೇಕು, ಮೋಟಿವೇಶನ್. ವಿಶೇಷವಾಗಿ ರಾಜ್ಕುಮಾರ್ ಸಿನಿಮಾ ಸಣ್ಣ ವಯಸ್ಸಿನಿಂದನೂ ಸಿನಿಮಾ ನೋಡ್ಕೊಂಡ್ ಬಂದಿರೋದು. ಸಿನಿಮಾದಲ್ಲಿ ನಟನೆ ಮಾಡೋದ್ರಿಂದ ಹೆಚ್ಚು ಸಿನಿಮಾ ನೋಡಿದ್ರು ನಾವು. ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್. ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯುಷ್ಯ ನಾನು ಒಬ್ಬ ಕೊಡೋದು ಆಗ್ತೀನಿ. ಎರಡನೇದಾಗಿ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಬಹಳ ಸಂಭಾವಿತರು. ಯಾರು ಕರೆದು ಒಂದು ಗೌರವ ಪಡೆದಿರುವಂತ ವ್ಯಕ್ತಿ. ಅವ್ರು ಬಂದಿದ್ದು ಬಹಳ ಸಂತೋಷದ. ತಾವು ಇತ್ತೀಚಿನ ಆರೋಗ್ಯ ಸರಿ ಇಲ್ಲ, ತನಗೆ ಹುಷಾರಾಗುವುದು ಬಂದಿದ್ರೆ ಅಂದ್ರೆ ತನ್ನ ಚಿತ್ರರಂಗದ ಮೇಲೂ ಕಾಳಜಿ ತೋರಿಸುತ್ತೆ. ಮತ್ತೆ ನಮ್ಮ ಬಡಾವಣೆಯ ಜನಪ್ರಿಯ ಮಾನವ ಸದಸ್ಯರು ಹಾಗೂ ಉಪ ಮಹಾಪೌರರು, ಮುಂದಿನ ದಿನಗಳಲ್ಲಿ ಶಾಸಕ ಕೂಡ ಆಗ್ಬೇಕು ಅಂತ ನಮ್ಮ ಆಸೆ. ಆಗ್ತೀರಾ? ನಿಮ್ ಜೊತೆ ಇವತ್ತು ಈ ವೇದಿಕೆ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು, ಸಾಂಗ್ಸ್ ಎಲ್ಲ ನೋಡಿದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ, ತಂತ್ರಜ್ಞರು. ನಮ್ಮ ಹೆಡ್ ಮ್ಯಾನ್, ನಮ್ಮ ಪುರುಷೋತ್ತಮ್ ಡೈರೆಕ್ಟರ್, ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತಾರೆ. ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ ಬಂಡವಾಳ ಬಂದೇ ಬರುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ನಮ್ಮ ಗಣೇಶ್ ರಾವ್ ಕೇಸರಕರು ಬಹಳಷ್ಟು ಸೇವೆ ಮಾಡಿ ಚಿತ್ರರಂಗದ 333 ಸಿನಿಮಾಗಳನ್ನ ಮಾಡಿ ಸಿನಿಮಾ ರಂಗಕ್ಕೆ ಅವರದೇ ಆದ ಒಂದು ಛಾಪನ್ನು ಮೂಡಿಸಿ ಎತ್ತರವಾಗಿ ಬೆಳೆದಿದ್ದಾರೆ. ನಾನು ನಮ್ಮ ಶಾಸಕರ ವಿನಂತಿ, ಬಹಳ ಸಿನಿಮಾ ಕೆಲಸ ಮಾಡೋದು, ಮುಂದಿನ ರಾಜಕೀಯದಲ್ಲೂ ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕಂತ ತಮ್ಮಲ್ಲಿ ಈ ವೇದಿಕೆಯ ಮೇಲೆ ತಾರಕೇಶ್ವರ ಸಿನಿಮಾ ಕೇಳ್ಕೊತಿದ್ದ. ನಾವು ಬಹಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತುಕೊಂಡ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ಬಹಳ ಉದ್ದೇಶ ಬಂದಿದೆ. ಚಿತ್ರರಂಗದ ಅವ್ರದೇ ಆದ ಹೆಸರಿದೆ ಸರ್, ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ, ಯಾಕಂದ್ರೆ ಅವರಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ 10 ಅವರ ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ. ನಮ್ಮ NR ವಿಶ್ವನಾಥ್, ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ ಬಂದಿದ್ದಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ನೋಡಿದ್ರೆ ನೆನಪು ಬರುತ್ತೆ ಅಂತ ಒಂದು ಅದ್ಭುತವಾದ ನಟರು. ಸಿನಿಮಾದ ಬಗ್ಗೆ ಅವ್ರದೇ ಆದ ಒಂದು ದೊಡ್ಡ ವಿಷನ್ ಇದೆ, ಅದು ತಪ್ಪಕ್ಕೆ ನಂಬಿಕೆಲ್ಲ ಆಗಲ್ಲ. ಮುಂದಿನ ನಮ್ಮ ಪ್ರಾಮಾಣಿಕ ಪ್ರಯತ್ನ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ನಮ್ಮ ಶ್ರೀ ರಾಷ್ಟ್ರಗಳು ಅಶ್ವಥ್ ನಾರಾಯಣ ಅವರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹತ್ರ 34 ವರ್ಷದಿಂದ ಪದ್ಮಶ್ರೀ ಡಯಾಗ್ನೋಸ್ನಲ್ಲಿ ಟೆಸ್ಟ್ಗಳು ನಡೀತಾ ಇರುತ್ತೆ. ಶ್ರೀಮತಿ ನನ್ನ ಸ್ವಂತ ಅಂಕಲ್ ಅಂತ ಕರೀತಾರೆ. ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ ಆಗಿ 50% ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ. ಈ ರೀತಿ ನನಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂತ ಪರಿಸ್ಥಿತಿ ಇದೆ ಅಂತ ಹೋದ್ರೆ ಶ್ರೀಮಂತರು ನಮ್ಮ ಅಶ್ವಥ್ ನಾರಾಯಣ ಅವರು. ನಮ್ಮ ಅಧ್ಯಕ್ಷರಿಗೆ ಇರಬೇಕಾಗಿಲ್ಲ,
ತುಂಬಾ ಒಳ್ಳೆ ಹೃದಯ. ಯಾವ ನಿರ್ಮಾಪಕ ಕಷ್ಟ ಬಂದ್ರು ಅವರು ಮುಂದೆ ನಿಂತ್ಕೊಂಡು ಅವ್ರು ಸಹಾಯ ಆಗ್ಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು. ಮುಸ್ರಿ ಅವರು ಅಷ್ಟೇ ಫೋನ್ ಮಾಡ್ತಾರೆ, ಅಕೌಂಟ್ ಕೆಲಸ ನೋಡಿ, ಅಕೌಂಟ್ ನಂಬರು ನಾವು ಇಮಿಡಿಯೇಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ. ಅಂದ್ರೆ ಕಷ್ಟದಲ್ಲಿರುವಾಗ ಸಂಘ ಯಾಕಿರ್ಬೇಕಂತ ನಾವು ಯೋಚನೆ ಮಾಡ್ತೇವೆ. ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡ್ಕೊಳಕ್ಕೆ ಖುಷಿ ಮಾಡಕ್ಕಲ್ಲ, ಕಷ್ಟದಲ್ಲಿರೋಕೆ ಕೈ ಹಿಡಿದು ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಕಲಾವಿದರ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಎಲ್ಲ ಪೂರ್ಣ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಕಾಸ್ಟ್ಲಿ. ಕೆಮ್ಮು ಅಂತ ಹಾಸ್ಪಿಟಲ್ ಹೋದ್ರೆ 1 ಲಕ್ಷ ರೂಪಾಯಿ ಬಿಲ್ ಆಗತ್ತೆ. ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ, ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ. 10 ಜನ ಇರ್ತಾರೆ ಅದೃಷ್ಟವಂತರು, 90% ಕಷ್ಟದಲ್ಲಿ ಇರ್ತಾರೆ. ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ. ಈಗಿನ ಒಂದು ಅಧ್ಯಕ್ಷ ಆಗ್ಬೋದು, ಸೆಕ್ರೆಟರೀಸ್ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಎಲ್ಲರೂ ನಿರ್ಮಾಪಕ ಪರವಾಗಿ ತುಂಬಾ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದವರು ಅಷ್ಟೇ, ಕಲ್ಯಾಣ ವೇದಿಕೆ ಅವರ ಅಧ್ಯಕ್ಷರು, ಅವರು ಯೋಚನೆ ಮಾಡ್ತಾರೆ ನ್ಯಾಯವಾಗಿ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ. ತುಂಬಾ ಜನಕ್ಕೆ ಸಹಾಯ ಆಗ್ತಾ ಇದೆ ನಮ್ಮ ಸಂಘದಿಂದ. ನಮ್ಮ ಸಂಘಕ್ಕೆ ಯಾವತ್ತೂ ಋಣಿಯಾಗಿರ್ತೇನೆ ನಾನು. ನಮ್ಮ ಮನೋಜ್ ಕುಮಾರ್ ಅವರು, ಗಣೇಶ್ ಅವರಿಬ್ಬರು ಆಪ್ತರು, ಕೃಷ್ಣಾಚಲಿತಾಗಿ ಅನ್ಕೋಬೇಕು. ಏನೇ ಯಾರಿಗಾದ್ರೂ ಪೇಷಂಟ್, ನಮ್ಮ ಸಂಘದವರಾಗ್ಬೋದು, ನಮ್ಮ ಫ್ರೆಂಡ್ಸ್ ಆಗ್ಬೋದು, ಯಾರಾದ್ರೂ ಗಣೇಶ್ ಇಂಥ ಕಲಾವಿದ JC ಜನರಲ್ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ ಅಂದ ತಕ್ಷಣ ಗಣೇಶ್ ಫಸ್ಟ್ ಹೋಗ್ತಾರೆ ಅಲ್ಲಿಗೆ. 2,000-3,000 ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳು ಹೇಳಿ ನಮ್ಮ ಆಶೀರ್ವಾದಗಳು ಪರವಾಗಿ ಅವ್ರು ತುಂಬಾ ಕೆಲಸ ಮಾಡ್ತಾರೆ. ಗಣೇಶ್ ಅವರು ನಟರಾಗಿ 300 ಪಿಕ್ಚರ್ ಮಾಡೋದು ದೊಡ್ಡದಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ, ನಿಜವಾಗ್ಲೂ ಗಣೇಶ್ ಅವ್ರ ಹೃದಯ ತುಂಬಾ ದೊಡ್ಡದು. ಮನೋಜ್ ಕುಮಾರ್ ಅವರು ಸಮಾಜ ಸೇವಕರು, ಬ್ಲಡ್ ಬ್ಯಾಂಕ್ ಇದೆ, ಲೈನ್ಸ್ ಸಹಕಾರದಿಂದ ಎಷ್ಟು ವರ್ಷದಿಂದ ಅವರು ಈ ರಕ್ತದಾನ ಆಗ್ಬೋದು, ಬೇರೆ ರೀತಿ ಸಹಾಯ ಮಾಡ್ತಾ ಇರ್ತಾರೆ. ನನ್ನ ಮೊಮ್ಮಗನಿಗೆ ಡೆಂಗ್ಯೂ ಬರುವಾಗ ವೈಟ್ನೆಸ್ ಅರ್ಜೆಂಟ್ ಬೇಕು ಅಂತ ಕೇಳಿದಾಗ ನಾನು ಫಸ್ಟ್ ಫೋನ್ ಮಾಡಿದ್ದು ಮನೋಜ್ ಕುಮಾರ್ ಅವರಿಗೆ. ಇಮಿಡಿಯೇಟ್ ಒಬ್ಬ ಸ್ಟೂಡೆಂಟ್ ಬಂದು ರಕ್ತ ಕೊಟ್ಟಿದ್ದಾನೆ. ಆ ವೈಟ್ನೆಸ್ ಬರಲಿಲ್ಲ ಅಂದ್ರೆ ನಮ್ಮ ಮೊಮ್ಮಗನ ಕೈ ಸಿಗ್ತಾ ಇರಲಿಲ್ಲ. ಇದು ದೊಡ್ಡದು. ಒಂದು ಮರ ನೆಲೆ ಕೊಡ್ತಾ ಇದೆ, ಒಬ್ಬ ಮನುಷ್ಯನಾಗಿ ಕೊಟ್ಟಿದ್ದಾಗ ಯಾಕೆ ಸಹಾಯ ಮಾಡಲಿಲ್ಲ ಅಂದ್ರೆ ಆ ಜನ್ಮನ ವೇಸ್ಟ್ ಅಂತ ಇಷ್ಟಪಡ್ತೀನಿ ಅಂತ ಅವರಿವರೆಲ್ಲ. ಇವರ ಸಹಕಾರದಿಂದಾನೆ ನಾನು 117 ಸಲ ರಕ್ತದಾನ ಮಾಡಿದ್ದೀನಿ. ನಾನು ಹುಟ್ಟಿದ ದಿನ 1 ತಿಂಗಳು ಮುಂಚಿತವಾಗಿ ನಮ್ಮ ಸುಮಾರು ಫೋನ್ ಮಾಡ್ತಾರೆ, ಯಾವಾಗ ಸರ್ ಕ್ಯಾಂಪಿಗೆ ಎಲ್ಲಿ ಮಾಡೋಣ ಅಂತ. ಶೂಟಿಂಗ್ ಹತ್ರನೇ ಬ್ಲಡ್ ಬ್ಯಾಂಕ್ ಕರ್ಕೊಂಡು ಬರ್ತಾರೆ. ನಾನು ಬಿಸಿ ಆಗಿದ್ರೆ ಒಂದು ಮೊಬೈಲ್ ಬಸ್ಸಿಗೆ ಕಳಿಸ್ಕೊಡ್ತಾರೆ ಬ್ಲಡ್ ಕಲೆಕ್ಟ್ ಮಾಡೋಕ್ಕೆ. ಇಂಥ ಒಳ್ಳೆ ಹೃದಯವಂತ ನಮ್ಮ ಗಣೇಶ್ ಅವರು, ಮನೋಜ್ ಕುಮಾರ್ ಅವರು. ಇನ್ನು A2 ಮ್ಯೂಸಿಕ್, ಶ್ರೀ ಮ್ಯೂಸಿಕ್, ದೊಡ್ಡವರಿಗೆ ಯಾರು ಸಹಾಯ ಮಾಡ್ತಾರೆ, ಸಣ್ಣವ್ರು ಸಹಾಯ ಮಾಡಬೇಕಂದ್ರೆ ಯಾರಿಗೆ ಮನಸ್ಸು ಬರಲ್ಲ. ಬಟ್ ನಮ್ಮ ಚಿಕ್ಕನವ್ರಿಗೆ ಹೆಸರು ಚಿಕ್ಕನಾಗಿ ಇಟ್ಕೊಂಡಿದ್ದಾನೆ, ದೊಡ್ಡನಂತಿರ್ಬೇಕು, ದೊಡ್ಡ ಮನಸ್ಸವರು. ಸಣ್ಣಗಳೆಲ್ಲರೂ ತುಂಬಾ ಸಹಾಯ ಮಾಡೋರು ನಮ್ಮ ಚಿಕ್ಕನವರು. ಇನ್ನು ಮನುಷ್ಯನವರು ಆಗ್ಬೋದು, ಗುರು ನಮಸ್ಕಾರ. ಅವ್ರ ಬಗ್ಗೆ ಹೇಳಬೇಕು. ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿ ರಾಜ್ಕುಮಾರ್ ಸರಿಯಾಗಿ ನಟನೆ ಮಾಡಿದಂತ ಮಹಾನ್ ಕಲಾವಿದರು ನಮ್ಮ ಶ್ರೀನಿವಾಸ ಭಟ್ ಅವರು. ನಾನು ಮಾಡಿದ 92 ಕನ್ನಡ ಚಿತ್ರದಲ್ಲಿ ಹತ್ರ 45 ಚಿತ್ರ ಶ್ರೀನಿವಾಸ ಭಟ್ ಆಕ್ಟ್ ಮಾಡಿದ್ದಾರೆ. ಎಲ್ಲಿದ್ರು ವಾರಕ್ಕೂ 15 ಸಲ ಫೋನ್ ಮಾಡ್ತಾರೆ, ಹೇಗಿದ್ರೆ ಡೈರೆಕ್ಟ್ ಏನ್ ಮಾಡ್ತಾ ಇದ್ದಾರೆ ಅಂತ. ಮನುಷ್ಯರು
ಮನುಷ್ಯರಿಗೆ ಸಹಾಯ ಇರಬೇಕು. ಶ್ರೀನಿವಾಸ್ ಮೂರ್ತಿಯವರು ಒಳ್ಳೆ ನಟರು, ಒಳ್ಳೆ ಮನುಷ್ಯರಂತ ಮಹಾನ್ ವ್ಯಕ್ತಿ. ಇನ್ನು ನಮ್ಮನ್ನು ಬೆಳೆಸಿದಂತ ಮಹನೀಯರೆಲ್ಲ ಇಲ್ಲಿ ಇದ್ದಾರೆ. ಪತ್ರಿಕಾ ಸಹೋದರರು, ಮಾಧ್ಯಮದವರು. ಈ 36 ವರ್ಷದಲ್ಲಿ ನಿಮ್ಮಿಂದ ನಾವು ಆಚೆ ಬಂದಿದ್ದೀವಿ. ನಾವು ನಮ್ಮ ತಪ್ಪುಗಳನ್ನ ನೀವು ಟೀಕೆ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ, ನಮ್ಮನ್ನು ಬೆಳೆಸಿದ್ರಿ. ನಿಮ್ಮ ಸಹಾಯ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ನಮ್ಗೆ ಯಾವ ರೀತಿ ಸಹಾಯ ಮಾಡಿ ನಮ್ಮನ್ನು ಬೆಳೆಸಿದ್ರು ಅದೇ ರೀತಿ ಒಬ್ಬ ಕಲಾವಿದರಾಗಿ ಗಣೇಶನ ಬೆಳೆಸಿದ್ರಿ, ಒಬ್ಬ ನಿರ್ಮಾಪಕರಾಗಿ ಹೊರತು ನೀವು ಬೆಳೆಸಬೇಕು, ಒಂದು ಸಹಕಾರ ಕೊಡ್ಬೇಕಂತ ನಾನು ಹೃದಯಪೂರ್ವಕ ಕೇಳ್ಕೊಂತ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಟು ಗಣೇಶ ತಾರಕೇಶ್ವರ ಯೂನಿಟ್ ಆಲ್ಸೋ. ಇವತ್ತೇ ಗಣೇಶ್ ಅವರ ಸಿನಿಮಾ ತಾರಕೇಶ್ವರ ಹೌಸ್ಫುಲ್ ಆಯಿತು, ಸ್ಟ್ಯಾಂಡಿಂಗ್ ಆಡಿಯನ್ಸ್ ಇದ್ದಾರೆ. ಈ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ. ಸಿನಿಮಾ ಮಾಡಿದ್ಮೇಲೆ ಬಿಡುಗಡೆ ಮಾಡಬೇಕಂದ್ರೆ ಇನ್ನೆಷ್ಟು ಕಷ್ಟನೂ ಹೇಳ್ಬೇಕಾಗಿಲ್ಲ. ಆದ್ರೂ ಪುರುಷೋತ್ತಮ ಅವರು ನನ್ನ ಹತ್ರ ಕೆಲಸ ಮಾಡಿರ್ಬೋದು, ಬಟ್ ನಿರ್ಮಾಪಕ ಸೇವ್ ಮಾಡಬೇಕಂದ್ರೆ ಅವ್ರ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಶ್ರೀಮಂತ ಅವರು ಅಷ್ಟೇ, ಪ್ರೊಡಕ್ಷನ್ ಡಿಸೈನಿಂಗ್ ಶ್ರೀಮಂತ ಅವರು ಪಾರ್ವತಿ ಪರಮೇಶ್ವರದ ಹಾಗೆ ಗಂಡ ಇರುತ್ತೆ. ತುಂಬಾ ಕಷ್ಟಪಡ್ತಾರೆ ನಿರ್ಮಾಪಕಗೋಸ್ಕರ. ಗಣೇಶ್ ಪುರುಷೋತ್ತಮ ನೀವು ಫಸ್ಟ್ ಸಕ್ಸಸ್ ಅಂತ ಹೇಳಿ ಇಷ್ಟಪಡ್ತಾರೆ. 100%. ಸಿನಿಮಾ ನಾವು ನಾಡದೇವತೆ ಮಾಡಿದೀವಿ, ಕ್ರೋರ್ಸ್ ಖರ್ಚು ಮಾಡಿದೀವಿ, ಗ್ರಾಮ ದೇವತೆ ಮಾಡಿದೀವಿ, ದೊಡ್ಡ ಸಿನಿಮಾ ರಾಜ್ಯ ಸಿನಿಮಾ ಮಾಡಿದ್ವಿ. ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಆನಂದವಾಗಿ ಮಾಡಬೇಕು, ನಿರ್ಮಾಪಕ ತೊಂದರೆ ಕೊಡದೆ ನಿಮ್ಗೆ ಗೊತ್ತು. ನಾನು ಅಷ್ಟೇ, ನನ್ನ ಜೀವನದಲ್ಲಿ ಯಾವತ್ತೂ ನಮ್ಮ ನಿರ್ಮಾಪಕರಿಗೆ ಸಹ ತೊಂದರೆ ಕೊಡಲಿಲ್ಲ, ತೊಂದರೆ ಕೊಡಲ್ಲ. ಅದರಿಂದ ನಾನು 3 ಚಿತ್ರ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ಓಕೆ, ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಗಣೇಶ್ ಪುರುಷೋತ್ತಮ್ ನಿಮ್ಮ ಟೀಮ್ ಎಲ್ರಿಗೂ ಬಾಬಾ ರಾಷ್ಟ್ರದ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ನಾನು ಪೂಜಿಸಿ ಆರಾಧಿಸುವ ಭಗವಾನ್ ಸಾಯಿರಾಮ್ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಸಂತೋಷ ಪಡಲಿ ಅಂತ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಕಡವಾಳದಲ್ಲೇ ಕ್ಷಮೆ ಇರಲಿ. ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತನಾಡಬಹುದು. ಆದರೆ ಪೌರಾಣಿಕವಾಗಲಿ, ಐತಿಹಾಸಿಕವಾಗಲಿ, ಭಕ್ತಿರಸಪ್ರಧಾನವಾಗಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು. ಆ ಸೂಟ್ ಆದ್ರೇನೆ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ. ಗಣೇಶ ಕೈಸರ್ಕರ್ ನಮ್ಮ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು. ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರ್ ಪೌರಾಣಿಕ ಎಲ್ಲಾ ತರದ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು, ಅವ್ರು ಈಕ್ವಲ್ ಆಗಿ ಶ್ರೀನಿವಾಸ ಮೂರ್ತಿ ಅವರ ಜೊತೆ ಪಾತ್ರ ಮಾಡಿದ್ದಾರೆ ಅಂತ. ಪಾತ್ರ ಚೆನ್ನಾಗಿದ್ದರೆ, ಒಳ್ಳೆಯ ಕಲಾವಿದರಿಗೆ ಅಂತ ಒಂದು ಪಾತ್ರ ಸಿಕ್ಕಿದಾಗ ಅವರು ಚೆನ್ನಾಗಿ ಅಭಿನಯಿಸಿದ್ರೆ ಅದಕ್ಕಿಂತ ಬೇರೆ ನೋಡೋದಿಲ್ಲ. ನನಗೆ ಕವಿರತ್ನ ಕಾಳಿದಾಸದ ಆಗಬಹುದು, ಕೆರಳ ಸಿನಿಮಾ ಆಗಬಹುದು, ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಅವರ ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು. ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ, ಸಾಮಾಜಿಕ ಪಾತ್ರಗಳೇ ಅಲ್ಲ, ಪೌರಾಣಿಕ ಪಾತ್ರಗಳು ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು ನನಗೆ. ಇನ್ನು ಗದೆ ಹಿಡ್ಕೊಂಡು ಅಲ್ಲಿ ನಿಂತುಕೊಂಡು ಟಿವಿ ನೋಡಿದಾಗ ನಿಮಗೆ 50% ಮಾರ್ಕ್ಸ್ ಕೊಡಬೇಕು. ಆಮೇಲೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅಂತ ಅದು ಸೆಕೆಂಡ್ರಿ. ಮೊದಲನೇದಾಗಿ ಮೇಕಪ್ ಹಾಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟ್ ಆಗಿದ್ದಾನೆ ಅಂತ ಅನಿಸ್ಬೇಕು. ಆಮೇಲೆ ಅವರು ಪಾತ್ರ, ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲೆ ಇನ್ನು 50% ಮಾರ್ಕ್ಸ್ ಆಡಿಯನ್ಸ್ ಕೊಡ್ತಾರೆ. ಹಾಗಾಗಿ ಆತ ಆ ತಾರಕೇಶ್ವರ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶ್ವರ ಪಾತ್ರ ಮಾಡಿದ. ಅದರಲ್ಲೂ ಅಷ್ಟೇ, ನಾನು 5-6 ಸಿನಿಮಾದಲ್ಲಿ ಈಶ್ವರ ಪಾತ್ರ ಮಾಡಿದ್ದೇನೆ. ಗಣೇಶ್ ರಾವನು ಬಹಳ ಎಲ್ಲ ತರದ ಪಾತ್ರಗಳನ್ನು ಹೊಂದಿಕೊಳ್ತಾರೆ. ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದ್ರೆ ಅವರ ಸುಮಾರು 25-20 ಸಿನಿಮಾಗಳನ್ನ ನಿರ್ದೇಶನ ಮಾಡಿ ನಿರ್ಮಾಪಕರನ್ನ ಉಳಿಸಿಕೊಟ್ಟಿದ್ದಾರೆ. ನಾನು
ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಚಾಕಚಕ್ಯತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಗ ಅವರು 2 ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ, ಪೌರಾಣಿಕ ಚಿತ್ರಗಳು. ಅದರೊಂದು ತಾರಕೇಶ್ವರ, ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾವು ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಸ್ವಲ್ಪ ಫೋಟೋ ತೆಗಿಯೋದೇ ಕಷ್ಟ ಇದೆ. ಶ್ರೀನಿವಾಸ್ ಅವ್ರು ಬೈತಾರಲ್ಲ, ಉಪಸ್ಥಿತಕ್ಕಂಥ ನನ್ನ ಮೊದಲ ಪರಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರ ಕಲಾಶಾಲೆಯ ಗುಡಿಯಲ್ಲಿ ನಿರ್ದೇಶನದ ಈ ಕಲ್ತವನು ನಾನು. ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು 30 ಚಿತ್ರ, ಈ 30 ಚಿತ್ರ ಮಾಡೋದಕ್ಕೆ ಸ್ಫೂರ್ತಿ ನನ್ನ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರು. ಹಾಗೇನೆ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನನ್ನ ಗುರುಗಳು, ಗರಿಬಿಡಿ ಎಳೆಯ, ಅಸಾಧ್ಯರು, ಈ ರೀತಿ ಸಾಕಷ್ಟು ಸಿನಿಮಾ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು, ಆಮೇಲೆ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು, ಶಾಂತವಾಗಿ ಮೌನ ಯಾವ ರೀತಿ ಆರ್ಟಿಸ್ಟ್ ಹತ್ರ ನಾವು ಆಕ್ಟಿಂಗ್ ತಲುಪಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ನಮ್ಮ ಸಾಯಿ ಪ್ರಕಾಶ್ ಅವರು, ಇವರಿಬ್ಬರು ಪಾಲಕು ನಾನು ಶಿರಸಾಷ್ಟ ನಮಸ್ಕಾರ ಮಾಡ್ತಾ ಇದ್ದೀನಿ. ಆಮೇಲೆ ವೇದಿಕೆ ಹೋಗಿ ಎಲ್ಲ ಅತಿಥಿಗಳು ನಾನು ಒಂದೇ ಪತ್ರಿಕಾ ಮಿತ್ರರು ಹಾಗೂ ಟಿವಿ ಚಾನೆಲ್ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಈ ಚಿತ್ರ ತಾರಕೇಶ್ವರ ಅದೇ ಒಂದು ಅವಿಸ್ಮರಣೀಯ ಸ್ಮರಣೆ ಹೇಳ್ಬೋದು. ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ. ಅದಕ್ಕೆ ಈಶ್ವರನ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ನಿರ್ಮಾಪಕ JK ಸುಧೀರ್ ಅವರು ಸಾಕಷ್ಟು ಜನ ಹೆಸರು ಹೇಳಿದ್ರು, ಇಂಥವ್ರು ಅಂತ. ಬಟ್ ನನ್ನ ಕಣ್ಣಿಗೆ ನೋಡಿದಾಗ ನನ್ನ ಒಬ್ಬ ನಿರ್ದೇಶಕ ಗುರು ಗೊತ್ತಾಗುತ್ತೆ, ಒಬ್ಬ ನಿರ್ದೇಶಕನ ಕಣ್ಣಿಗೆ ಆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗುತ್ತೆ ಗೊತ್ತಾಗುತ್ತೆ. ನಾನು ಯೋಚನೆ ಮಾಡಿದೆ, ಹೇಳಿದವ್ರು ಯಾರೂ ನನಗೆ ಈಶ್ವರ ಪಾತ್ರ ಸೆಟ್ ಆಗಲಿಲ್ಲ. ಹೈಟ್ ಆಗಿರ್ಬೋದು, ಮುಖ ಆಗಿರ್ಬೋದು, ಅವರ ಪ್ರತಿಯೊಂದು ನನಗೆ ಯಾವುದು ಇಷ್ಟ ಆಗಿಲ್ಲ ಲಕ್ಷಣಗಳು. ಅವ್ರು ಯೋಚನೆ ಮಾಡಿದೆ, ಕೊನೆಗೆ ಯೋಚನೆ ಮಾಡಿದ್ರೆ ಗಣೇಶ ನನಗೆ ಮುಖ ನನಗೆ ಮಾತ್ರ ಬಂತು. ನಿಮ್ಮೊಬ್ಬರು ಹೇಳಿದೆ, ಸರ್ ಗಣೇಶ ಪಾತ್ರಕ್ಕೆ ಸೂಟ್ ಆಗ್ತಾರೆ. ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಾರೆ, ಅವ್ರು ಬರೀ ಪೊಲೀಸ್ ಪಾತ್ರ ಸೀಮಿತ ಆಗಿದ್ದಾರೆ, ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡ್ತಾರೆ. ಇಲ್ಲ ಸರ್, ಅವ್ರು ಪಕ್ಕ ಮಾಡ್ತಾರೆ, ನನ್ಗೆ ಯಾಕೆ ಅನ್ನಿಸ್ತಾ ಇದೆ ಕರ್ಸಿ ಸರ್ ಅಂದೆ. ಇಮಿಡಿಯೇಟ್ ನೀವೇ ಫೋನ್ ಮಾಡಿದ್ರು. ಫೋನ್ ಮಾಡಿದೆ, ಶೂಟಿಂಗ್ ಎಲ್ಲ ನಡೀತಾರೆ, ಅವರು ದಾವಣಗೆರೆಲ್ಲ ಹುಡುಗಿರೆಲ್ಲ ಇದ್ರು. ಸರ್ ನಾಳೆ ಬರ್ತೀನಿ ಅಂದ್ರು. ಬಂದು ಪಾತ್ರ ಅವ್ರಿಗೆ ಒಂದು ಡೌಟ್ ಇತ್ತು ನಿರ್ಮಾಪಕರಿಗೆ, ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಬೇರೆ ನನಗೆ ಫೋಟೋ ಕಳಿಸಿ, ನಾನು ಓಕೆ ಅಂದ್ಮೇಲೆ ಶೂಟ್ ಮಾಡಿ ಅಂತ ಹೇಳಿದ್ರು. ನಾನು ಕಂಡೀಷನ್ ಹಾಕಿದ್ರು ಅವರು. ಯಾಕಂದ್ರೆ ಅವ್ರು ಡೌಟ್ ಇತ್ತು, ಒಂದು ಶೂಟ್ ಆಗ್ತಾನೋ ಇಲ್ವೋ ಪಾತ್ರಕ್ಕೆ ಅಂತ. ಆಗ ನಾನೇ ಮಾಡಿದೆ, ಮೇಕಪ್ ಎಲ್ಲ ಮಾಡಿಸಾದ್ಮೇಲೆ ಫೋಟೋ ಕಳಿಸ್ತಾ ಇದ್ದೆ ನಿರ್ಮಾಪಕರಿಗೆ. ಸೂಪರ್ ಇದೆ ಪುರುಷೋತ್ತಮ್ ಕ್ಯಾರಿ ಅಂದ್ರು. ಆಗ ಪಾತ್ರ ಮಾಡಿಸ್ದೆ, ಅದ್ಭುತವಾಗಿ ಬಂತು. ಸಿದ್ದರಾಮೇಶ್ವರ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದ್ರಲ್ಲಿ ಈಶ್ವರ ಪಾತ್ರ, ಈಶ್ವರನೇ ನಮ್ಮ ಶ್ರೀನಿವಾಸ ಸರ್ ಹೇಳಿದಾಗೆ ಆ ಪಾತ್ರಕ್ಕೆ ಪಕ್ಕ ಅವರು ಸೂಟ್ ಆದ್ರು. ಅದ್ಭುತವಾಗಿ ಬಂದ ಪಾತ್ರ. ಆ ಪಾತ್ರದ ಒಂದು ಸ್ಫೂರ್ತಿನೇ ಗಂಗೆ ಗೌರಿ ಮಾಡೋ ಪಿಕ್ಚರ್ ಮಾಡಬೇಕಂತ ಇವ್ರಿಗೆ ಮನಸ್ಸಿಗೆ ಬಂತು. ಪುರುಷೋತ್ತಮ್ ಯಾಕೋ ಈಶ್ವರ ಪಾತ್ರ ಮಾಡಿದ್ಮೇಲೆ ಯಾಕೋ ಅವ್ರ ಪಾತ್ರ ತುಂಬಾ ಜನ ನನಗೆ ಹೇಳ್ತಾ ಇದ್ದಾರೆ, ಆ ಪಾತ್ರ ನೀವು ಮಾಡಬೇಕು ಅಂತ. ಆ ಥರ ಯಾವಾಗ ಒಂದು ಈಶ್ವರನ ಮೈನ್ ಆಗಿ ಇಟ್ಕೊಂಡು ಏನಾದ್ರು ಸಬ್ಜೆಕ್ಟ್ ಇದ್ರೆ ನೋಡಿ ಮಾಡೋಣ ಅಂತ ಹೇಳಿದ್ರು. ನನಗೆ ಡೌಟ್ ಇತ್ತು, ಈಗ ಇವರು ಆರ್ಟಿಸ್ಟು, ಇವರು ಪ್ರೊಡ್ಯೂಸ್ ಮಾಡ್ತಾರ, ಅಷ್ಟು ನೋಡಿ ಆಗ್ತಾರ ಅಂತ. ಏನಿದೆ ಸರ್ ಇದು ಸೋಡಾ ಸ್ಪೀಡ್ ಅಂತ ಹೇಳಿದೆ. ಗೊತ್ತಲ್ಲ ಸೋಡಾ ಸ್ಪೀಡ್ ಅಂದ್ರೆ? ಈಗ ಸೋಡಾ ನೋಡಿದ್ರೆ ನಾನು ಸುಮ್ಮನೆ ಬರುತ್ತೆ. ಇಲ್ಲ ಸರ್ ಅದರಲ್ಲ, ನಾನು ಪಕ್ಕ ಮಾಡೇ ಮಾಡ್ತೇನೆ ಸರ್. ಏನು ಸರ್ ಇವತ್ತು ಹೇಳಿದ್ರು ನನ್ನ ಹಂಗೆ ಅಲ್ಲ ಸರ್, ಕೇಳ್ತಾ ಇದ್ದೆ ತಪ್ಪಿಬೇಡಿ ಇಲ್ಲ ಮಾಡೇ ಮಾಡ್ತೇನೆ 100%. ಸರಿ ಸರ್ ಮಾತಾಡಿದ್ವು. ಆಗಲೇ ಸ್ಪಾಟಲ್ಲೇನೆ ಓಕೆ ಆಯಿತು. ಏನೋ ಒಂದು ಅಡ್ವಾನ್ಸ್ ಅಂತ ಕೊಟ್ಟರು. ಸ್ಟಾರ್ಟ್ ಆಯಿತು. ದೇವರ ದಯೆಯಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ತುಂಬಾ ಅದ್ಭುತವಾಗಿದೆ ಚಿತ್ರ, ತುಂಬಾ ಅದ್ಭುತವಾಗಿ ಬಂತು.
ಇನ್ನೊಂದೇನಪ್ಪ ಅಂದ್ರೆ ಆ ಮಾಡೋ ಸಮಯದಲ್ಲಿ ತಾರಕೇಶ್ ಒಂದು ಎಲೆ ಒಂದು ಸಿಕ್ತು ನಮಗೆ. ಇಬ್ಬರು ಕೂತ್ಕೊಂಡು ಪುರುಷೋತ್ತಮ ಸರ್ ಇದು ತಾರಕೇಶ್ ಅದ್ಭುತವಾಗಿದೆ, ಅದಕ್ಕಿಂತ ಇನ್ನೂ ಚೆನ್ನಾಗಿದೆ, ಇದು ಯಾಕಿಂತ ಇನ್ನೂ ಸ್ವಲ್ಪ ಡೆವಲಪ್ ಮಾಡಬಾರ್ದು ಅವರು ನೋಡಿದೆ. ಆ ಕಾಸ್ಟ್ಯೂಮ್ ಹಾಕಿ ನೋಡಿದು ತುಂಬಾ ಅದ್ಭುತವಾಗಿ ಅನಿಸ್ತು. ಆಯ್ತು ಸರ್ ಮಾಡೋಣ ಅಂತ ಹೇಳಿದ್ರು. ಅದೇ ಒಂದು ಇನ್ಸ್ಪಿರೇಷನ್ ತಾರಕೇಶ್ವರ ಆಗೋಯ್ತು. ಅದ್ಭುತವಾಗಿದೆ. ಇವಾಗ ತಾವು ನೋಡಿದ್ರ ಆ ಸೆಟ್ ಆಗಿರ್ಬೋದು, ಆ ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು. ಯಾಕಂದ್ರೆ ನಾನು ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್ ನಮ್ಮ ಮೆಡಿಚುಕಿ. ನಾನು ಹೇಳಿದೆ ಸರ್ ನಮ್ಗೆ ಈ ಸಿನಿಮಾಗೆ ಬಹಳ ಕಾಸ್ಟ್ಯೂಮ್ ಮುಖ್ಯ. ನಮ್ಮ ಶ್ರೀನಿವಾಸ ಸರ್ ಓಂಕಾರ ಸರ್ ಹೇಳಿದಂಗೆ ಒಬ್ಬ ಪಾತ್ರಕ್ಕೆ ಆ ಪಾತ್ರ ತಕ್ಕಂತೆ ನಟ ಇರಬೇಕು, ತಕ್ಕಂತೆ ಕಾಸ್ಟ್ಯೂಮ್ ಇರಬೇಕು. ಅವೆರಡು ಮ್ಯಾಚ್ ಆಗಲಿಲ್ಲ ಅಂದ್ರೆ ವೇಸ್ಟ್ ಅದು. ಹಾಗಾಗಿ ನಾನು ಹೇಳಿದೆ ಇಲ್ಲ ಸರ್ ನಾನು ಮಾಡ್ಬಿಡೋಣ. ಯಾಕೆ ಅಂತೇಳಿ ಚೆನ್ನೈಯಿಂದ ತುಂಬಾ ಕಿರೀಟನ ಒಂದು 48 ಕೆಜಿ ಒಂದು 25 ಕೆಜಿ ಬರ್ತದೆ. ಆ ತರ ಒಂದು ಕಾಸ್ಟ್ಯೂಮ್ ಮಾಡಿದ್ದು ತುಂಬ ಅದ್ಭುತವಾಗಿ ಚಿತ್ರ ಅದ್ಭುತವಾಗಿ ಬಂದಿದೆ. ಆಮೇಲೆ ಇವತ್ತೇನು ನಾವು ಈ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡೋದು, ಅದಕ್ಕೆ ಸಂಗೀತ ನಿರ್ದೇಶಕರಾದ ನಮ್ಮ ರಾಜಭಾಸ್ಕರ್ ಅವರು ತುಂಬಾ ಅದ್ಭುತವಾಗಿ ಟ್ಯೂನ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನು ಹೇಳ್ತಿರೋದಕ್ಕೆ ತಕ್ಕಂತೆ ಅವರು, ಯಾಕಂದ್ರೆ ಇದು ಕಮರ್ಷಿಯಲ್ ಪಿಕ್ಚರ್ ಅಲ್ಲ, ಅಥೆಂಟಿಕ್ ಆಗಿ ಎಲ್ಲ ಒಂದು ನಮಗೆ ನಾರ್ಮಲ್ ಆಗಿ ಎಲ್ಲ ನಮಗೆ ಫ್ಲೂಟ್ ಆಗಿರ್ಬೋದು, ಪ್ರತಿಯೊಂದು ರಿಯಲ್ ಎಸ್ಟೇಟ್ ಉಪಯೋಗಿಸಿದಾಗ ಕರೆಕ್ಟಾಗಿ ಉಪಯೋಗಿಸಿ ಅವರಿಗೆ ರಿಯಲ್ ಆಗಿ ಕೊಟ್ಟಿದ್ದಾರೆ. ತಾವು ನೋಡಿದ್ರೆ ಹಾಡು ಕೇಳಿದ್ರಿ. ಹಾಗಾಗಿ ನಾನು ಪ್ರಥಮ ಬಾರಿಗೆ ನಿರ್ಮಾಪಕರಾದಂಥ ನಮ್ಮ ಗಣೇಶ್ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಏನು ಪೌರಾಣಿಕ ಚಿತ್ರಗಳಿಗೆ ದುಡ್ಡು ತುಂಬಾ ಕಷ್ಟ, ಯೋಚನೆ ಮಾಡ್ತಾರೆ ವಾಪಸ್ ಬರುತ್ತೋ ಇವತ್ತು. ಆದ್ರೆ ಧೈರ್ಯ ಮಾಡಿ ಇಲ್ಲ ಪುರುಷೋತ್ತಮ ಮಾಡೇ ಮಾಡೋಣ. ಒಂದು 2 ಪಿಕ್ಚರ್ ಆಗಿದೆ ಇವಾಗ, ಸುಲಭ ಅಲ್ಲ. ಅದು ಪೌರಾಣಿಕ ಚಿತ್ರ ಅದ್ದೂರಿಯಾಗಿ ಖರ್ಚಾಗಿ ಮಾಡೋದ್ರಿಂದ ತುಂಬಾ ಅದ್ಭುತವಾಗಿ ಧೈರ್ಯ ಮಾಡಿದ್ದಾರೆ. ದೇವ್ರ ಯಶಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಹೆಚ್ಚಾಗಿ ಮಾದೇವರವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ. ಆಮೇಲೆ ವಿಕ್ರಮ್ ಸೂರಿ ಹಾಗೂ ಅವರು ಅನುಮಿತಾ ಮೇಡಮ್ ಅವರು ರತಿನೋದ ಪಾತ್ರ ಮಾಡಿದ್ದಾರೆ. ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಕಲೆಗಟ್ಟಬೇಕು ಅಂದ್ರೆ ಅದು ಕ್ಯಾಮ್ರಾ ಮುಖ್ಯ. ಕ್ಯಾಮ್ರಾಮನ್ ಸರಿಯಾಗಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿ ಬರಲ್ಲ. ಹಾಗಾಗಿ ಮುಖ್ಯವಾಗಿ ನಮ್ಮ ಕ್ಯಾಮ್ರಾ ಮುಖ್ಯವಾಗಿದ್ದಾರೆ ಅವರು ನೋಡ್ತಾರೆ. ಆಮೇಲೆ ಇದರ ಚಿತ್ರದಲ್ಲಿ ಏನು ಪಾರ್ವತಿ ಪಾತ್ರ ಮಾಡತಕ್ಕಂಥ ರೂಪಾಯಿಗಳಿದ್ದಾರೆ, ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಒಂದು ಭಟ್ರ ಪಾತ್ರ ಬರ್ತದೆ, ತುಂಬಾ ಅದ್ಭುತವಾಗಿ ನಮ್ಮ ಶಂಕರ್ ಭಟ್ ಅವರು, ದೇವ್ರ ಭಟ್ರೆ ಅವರು ಪಾತ್ರ ಮಾಡಿದ್ದಾರೆ. ಆಮೇಲೆ ತಾರಕೇಶದಲ್ಲಿ ಸುಬ್ರಹ್ಮಣ್ಯ ಬರ್ತಾನೆ, ಸ್ಕಂದ. ಏನು ತಾರಕಾಸುರ ಸಂಹಾರ ಆಗುತ್ತೆ ಅದು ಸುಬ್ರಹ್ಮಣ್ಯದಿಂದ ಆ ಪಾತ್ರನ ಋತುಸ್ಪರ್ಶ ಮಾಡಿದ್ದಾರೆ. ಅಲ್ಲಿ ರಾಷ್ಟ್ರ ಪ್ರಶಸ್ತಿ ರಿಲೀಸ್ ಆಗಿದೆ. ಈಗ ಟಾಕೊಂಡೋಗಲ್ಲಿ ಕೂಡ ರಿಲೀಸ್ ಆಗಿದೆ, ಒಳ್ಳೆ ಯಶಸ್ಸು ಸಿಕ್ಕಿದೆ. ಅವ್ರ ತಾಯಿಯವರು ಕೂಡ ಸಮೇತ ಅವರು ಪಾತ್ರ ಮಾಡಿದ್ದಾರೆ. ಆಮೇಲೆ ನಮ್ಮ ರಕ್ಷಾಗೌಡ ಅವರು ಕೂಡ ನೀವು ಡ್ಯಾನ್ಸ್ ನೋಡಿದ್ರಿ, ಸರಸುಂದರ ಅಂತ ಹಾಡು ಅಭಿನಯ ಮಾಡಿದ್ದಾರೆ. ಆಮೇಲೆ ನಮ್ಮ ಜಂಶು ಕೂಡ ಅದಕ್ಕೆ ಡೈಲಾಗ್ಸ್ ಬಂದ ಚಿತ್ರಕ್ಕೆ ಅಭಿನಯ ಕೂಡ ಮಾಡಿದ್ದಾರೆ, ನಂದಿ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ನಾನು ಚೆನ್ನಾಗಿ ನೆನಪಿಸ್ತಾ ಇದ್ದೀನಿ. ಆಮೇಲೆ ಯಾಕಂದ್ರೆ ಈ ಮೇಕಪ್ ಇಂಪಾರ್ಟೆಂಟ್, ಒಂದು ಸಿನಿಮಾಗ ಚೆನ್ನಾಗಿ ಅಭಿನಂದನ್ ಅವ್ರು ಕೂಡ ಬಂದಿದ್ದಾರೆ, ಅವ್ರಿಗೂ ಇದ್ದಾನೆ. ಅಲ್ಲಿ ನಮ್ಮ ಮತ್ತೊಬ್ಬರು ನಿರ್ಮಾಪಕರು ಸಾಧನೆ ಬಸವರಾಜ ಸಾಹೇಬ್ ನೋಡಿ ಸಿಂಪಲ್ ಆಗಿ ನಿಂತಿದ್ದಾರೆ. ಅವರು ನಿರ್ಮಾಪಕರು ಕೂಡ ನಿಂತಿದ್ದಾರೆ. ಆಮೇಲೆ ರೂಪ ಅವರು ಇಂದ್ರಾಣಿ ಪಾತ್ರ ಮಾಡಿದ್ದಾರೆ, ತುಂಬಾ ಅದ್ಭುತ ಮಾಡಿದ್ದಾರೆ. ಆಮೇಲೆ ರಂಜಿತಾ ಅವರು ಕೂಡ ಅಪ್ಸರೆಯರ ಪಾತ್ರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಪ್ರತಿಭೆ ಪ್ರಜ್ವಲ್ ಕೇಸರ್ಕರ್, ಈತ ನಮ್ಮ ಗಣೇಶ್ ಅವರ ಏಕೈಕ ಪುತ್ರ, ಆತ ಇಂದ್ರ ಪಾತ್ರ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಆಮೇಲೆ NT ರಾಮಸ್ವಾಮಿ ಅವರು, ಇವರು ನಾಗಲೋಕದ ನಾಗೇಂದ್ರ ಪಾತ್ರ ಮಾಡಿದ್ದಾರೆ. ನಾಗರಾಜ ಇನ್ನಾರಿದ್ದಾರೆ, ರೂಪ ಆಯ್ತು. ಆಮೇಲೆ ನಮ್ಮ ಎಷ್ಟು ಸಾಂಗ್ ಹೊಡೆದ್ರಲ್ಲ ನಮ್ಮ ಡಾನ್ಸ್ ಮಾಸ್ಟರ್ ಕೊರಿಯೋಗ್ರಾಫರ್ ಕಪಿಲ್ ಎಲ್ಲಿದ್ರ ಸರ್, ಬನ್ನಿ ಸರ್. ಕಪಿಲ್ ಅವರು ಅದ್ಭುತವಾಗಿ ನೃತ್ಯ ನಿರ್ದೇಶನ ಮಾಡಿದ್ದಾರೆ. ಕಪಿಲ್ ಸರ್ ಎಡಿಟರ್. ಆಮೇಲೆ ಈಗ ಇಷ್ಟು ನೋಡಿದ್ರಿ, ಇವರ CG ವರ್ಗ, ಎಡಿಟಿಂಗು, CG ವರ್ಗು, DAE ಎಲ್ಲವನ್ನು ನೋಡ್ಕೊಂಡ ಏಕೈಕ ವ್ಯಕ್ತಿ ನಮ್ಮ ಅನಿಲ್ ಬಾಪ. ಊಟ ಚಿಕ್ಕದು ಅದು ಕಿತ್ತುಕೊಂಡು ಕಾರ್ಯ ಮಾತ್ರ ತುಂಬಾ ಅದ್ಭುತವಾಗಿ ಮಾಡುತ್ತಾರೆ. ಅಲ್ಲ ಅಥವಾ ಬಾ ಒಂದು ನೋಡ್ಲಿ, ಬನ್ನಿ ಕಪಿಲ್. ಆಮೇಲೆ ಈ ಚಿತ್ರಕ್ಕೆ ನನ್ನ ಜೊತೆಗೆ ಸಹ ನಿರ್ದೇಶಕನಾಗಿ ನಮ್ಮ ಜಂಶು ಜೊತೆ ಒಳಗೆ ಮಂಜು ಶ್ರೀಕರ್ ಕೂಡ ಮಾಡಿದ್ರೆ ಬನ್ನಿ. ಯಾಕಂದ್ರೆ ಒಬ್ಬ ನಿರ್ದೇಶಕನ ಸಹಾಯಗಳು ಬಹಳ ಮುಖ್ಯ. ನಿರ್ದೇಶಕ ಎಲ್ಲ ಮಾಡಿ ಸಾಧ್ಯ ಇಲ್ಲ. ಟೀಮ್ ಅಲ್ಲಿ ನಿಂತಾಗ ನನ್ನ ಜೊತೆಗೆ ನನ್ನ ಎಲ್ಲ ಕಾರ್ಯ ಜೊತೆಗಿದ್ದವರು ನಮ್ಮ ಜಂಶು ಹಾಗೂ ನಮ್ಮ ಮಂಜು ಶ್ರೀಕರ್ ಅವರು. ಆಮೇಲೆ ಹೇಮಂತ್ ಬಾಬು ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರು ತುಂಬಾ ಕಾಟ ಕೊಟ್ಟಿದ್ದೀವಿ ಟೈಮ್ ಸರಿಯಾಗಿ. ಯಾಕಂದ್ರೆ ನಮ್ಮ ಲೊಕೇಶನ್ ಇದ್ದು ಸುಮಾರು 20 ಕಿಲೋಮೀಟರ್ KR ಪುರಮಲ್ಲಿ.
ಎಲ್ಲರೂ ಬೇರೆ 6 ಗಂಟೆ ಕರ್ಕೊಂಡ್ಬಂದ್ರೆ ಅಂದ್ರೆ ಪಾಪ ಅವರು ಬೆಳಿಗ್ಗೆ 4 ಗಂಟೆಗೆ ಎಲ್ಲರೂ ಫೋನ್ ಮಾಡೋಕೆ ಶುರು ಮಾಡೋರು. ಎಲ್ಲರೂ ಏನ್ ಸರ್ ನಿಮ್ಮ ಇವರು ಹಿಂಗೆ ಕೊಡ್ತಾರೆ 4 ಗಂಟೆಗೆ ಫೋನ್ ಮಾಡ್ತಾರೆ ಅಂತ. ಯಾಕಂದ್ರೆ ನಮ್ಗೆ ಇದ್ದಿದ್ದು ಅಷ್ಟೇ ಅವಕಾಶ ಅದಕ್ಕಾಗಿ ಮಾಡಿದ್ದೀವಿ. ಹಾಗಾಗಿ ಈ ಚಿತ್ರ ಅದ್ಭುತ ಮೂಡ್ ಬಂದಿದೆ ಎಲ್ಲರ ಆಶೀರ್ವಾದದಿಂದ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಸಿನಿಮಾದ ಹೃದಯ ಅಂತ ಹೇಳ್ಬೋದು, ನಾವು ಉಸಿರು ಅಂತ ಹೇಳ್ಬೋದು ಪತ್ರಿಕಾ ಮಾಧ್ಯಮದವರು. ನೀವಿಲ್ಲ ಅಂದ್ರೆ ನಾವಿಲ್ಲ ರೀ, ಖಂಡಿತ. ನಾವು ಏನೇ ಮಾಡಿರ್ಬೋದು ಅದು ಪ್ರಚಾರ ಆಗಬೇಕು ಅಂದ್ರೆ ಮಾಧ್ಯಮ ಮಿತ್ರರು ಬಹಳ ಮುಖ್ಯ. ಆಮೇಲೆ ಟಿವಿ ಚಾನಲ್ ಬಹಳ ಮುಖ್ಯ. ಏನೋ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ಆಗಿದೆ ಬರ್ತಾ ಇದ್ದು ಗೊತ್ತಾಗಬೇಕು ನೀವು ಮುಖ್ಯ. ಎಲ್ಲದಕ್ಕೆ ಹೆಚ್ಚಾಗಿ ಇನ್ನೊಂದು ಮೇನ್ ವಿಷಯ ಬಿಟ್ಬಿಟ್ಟೆ ನಾನು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಈ ಸಿರಿ ಮ್ಯೂಸಿಕ್ ನ ಮಾಲೀಕರು, ಅವರು ಕೂಡ ನಾವು ಕೇಳಿದವರು. ಯಾಕಂದ್ರೆ ಸಾಮಾನ್ಯಕ್ಕೆ ಎಲ್ಲರೂ ಸ್ಟಾರ್ಟ್ ಕೇಳಕ್ ಹೋಗಲ್ಲ, ಹೀರೋ ಯಾರು ಮೇನ್ ದೊಡ್ಡ ಆರ್ಟಿಸ್ಟ್ ಅಂತ ಕೇಳ್ತಾರೆ. ಅವ್ರು ಏನೂ ಕೇಳಲಿಲ್ಲ. ಸರ್ ನೀವು ಬಂದಿದ್ದೀರಾ, ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಯಾವ ಒಂದೇ ದಿನ ಸರ್ ನೀವು ನಂಬಲ್ಲ, ನೆನ್ನೆ ಮಾತುಕತೆ ನನಗೆ ಇವತ್ತು ರಿಲೀಸ್ ಆಗಿದೆ. ಇಷ್ಟು ಬೇಗ ಯಾರು ಮಾಡಲ್ಲ, ನಂಗೆ 10 ದಿವಸ ಟೈಮ್ ಬೇಕು, 1 ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ. ಒಂದೇ ದಿವಸದಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಹ್ಯಾಟ್ಸ್ ಆಫ್ ನಮ್ಮ ಸುರೇಶ್ ಅವರು. ಹಾಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇಡೀ ಟೀಮ್, ಈಗ ನಾನು ಒಬ್ಬನ ಕೆಲಸ ಅಲ್ಲ, ಇಡೀ ಚಿತ್ರತಂಡ ನನ್ನ ಜೊತೆಗಿದೆ, ಎಲ್ಲರ ಸಹಕಾರ ನನಗಿದೆ. ಎಲ್ಲರೂ ಹೆಚ್ಚಾಗಿ ನನ್ನ ಗುರುಗಳ ಆಶೀರ್ವಾದ, ಓಂ ಸಾಯಿಬಾಬಾ ಪರಮೇಶ್ವರ ಆಶೀರ್ವಾದ, ನಿಮ್ಮ ಮೀಡಿಯಾದವರ ಆಶೀರ್ವಾದ, ಪತ್ರಿಕೋದವರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು 30 ಪಿಕ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು. ನಮ್ಮ ಓಂ ಸಾಯಿಬಾಬಾ ಸರ್ ಹೇಳಿದ್ರು, ನಿರ್ದೇಶಕ ಯಾವತ್ತೂ ಕೊಟ್ಟಿದ್ದು ಪರವಾಗಿರ್ಬೇಕು ಅಂತ. ಯಾಕಂದ್ರೆ ಒಬ್ಬ ನಿರ್ದೇಶಕ ನಂಬಿ ನಿರ್ಮಾಪಕ ಹಣ ಹಾಕ್ತಾನೆ. ಆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಭಾರಿ ಕಷ್ಟ. ಯಾಕಂದ್ರೆ ನಿರ್ಮಾಪಕರು ಹಣನ ಸಾಲನ ತಂದಿರ್ತಾರೋ ಇನ್ನೇನ್ ಮಾಡ್ತಿರ್ತಾರೋ ಅವರು, ಆದ್ರೆ ಅವ್ರ ಕೆಲಸ ವಂಚಿತ ತಂದಿರ್ತಾರೆ. ಆದ್ರೆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಅದು ಹೇಳಕ್ ಸಾಧ್ಯ ಇಲ್ಲ. ಆತರ ನೋವು ಆಗಬಾರದು ಅಂತ ನಾನು ಮೊದಲೇ ಪ್ರೆಸಿಡೆಂಟ್ ಮಾತಾಡೋದು, ಸರ್ ಬಡ್ಜೆಟ್ ಏನು ಅಂತ ಹೇಳಿ ಕರೆಕ್ಟಾಗಿ ಯಾಕಂದ್ರೆ ಎಲ್ಲೂ ನೋವಾದ ರೀತಿಯಲ್ಲಿ, ಎಲ್ಲೂ ಲಾಸ್ ಆಗೋ ರೀತಿಯಲ್ಲಿ, ಎಲ್ಲೂ ಓವರ್ಫ್ಲೋ ಮಾಡೋ ರೀತಿಯಲ್ಲಿ ಪಕ್ಕ ಪ್ಲಾನ್ ಮಾಡಿ ಸಿನಿಮಾ ಮಾಡಿ ನಾನು ಅವ್ರು ಉಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನನಗೆ ಈ 30 ಸಿನಿಮಾ ಮಾಡೋ ಅವಕಾಶ ನನಗೆ ಬಂದಿದೆ. ಸಾಯಿಬಾಬಾ ಸರ್ ಹೇಳಿದಂಗೆ ಒಬ್ಬ ನಿರ್ದೇಶಕ ಉಳಿಸಿದ್ರೆ ಖಂಡಿತ ಅವಕಾಶ ಬಂದೇ ಬರ್ತದೆ ಅಂತ ಹೇಳಿದ್ರು. ಹಾಗಾಗಿ ನೀವೆಲ್ಲರ ಆಶೀರ್ವಾದದಿಂದ 30 ಚಿತ್ರ ಆಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಸಿನಿಮಾ ಒಂದು ಬಂದಿದೆ. ಅವರು ನಿರ್ಮಾಪಕರು ನಮ್ಮ ರಾಜಶೇಖರ್ ಬಂದಿದೆ, ಅವರು ಕೂಡ ನೆಕ್ಸ್ಟ್ ಅನೌನ್ಸ್ ಮಾಡಿದ್ರೆ ಅವರು ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಬೆಂಬಲ ಅಂತ ಹೇಳ್ತೀನಿ. ನಾನು ಮಾತು ಮುಗಿಸ್ತೀನಿ. ಸರ್ ಇದು ಪೌರಾಣಿಕ ತಾರಕೇಶ್ವರನ ಒಂದು ಪೌರಾಣಿಕ ಆಧಾರ ತಾರಕಾಸುರ. ಇವನು ಅಸುರ ಆದ್ರೂ ಕೂಡ ಇವನ ತಂದೆಯನ್ನ ಕತೆ ಹೇಳ ತಂದೆಯನ್ನ ಇವನು ಇಂದ್ರ ಮೋಸನ ಕೊಂದಿರ್ತಾನೆ. ಆ ಸೇತುಸೋಕ್ಕೋಸ್ಕರ ಅವನು ತಪಸ್ಸು ಮಾಡಿ ಬ್ರಹ್ಮ ಹತ್ರ ವರ ಪಡೆದು ನನಗೆ ಮರಣ ಬಾಗಲದೇ ಇರಲಿ ಅಂತ ತಪಸ್ಸು ಮಾಡಿ ವರ ಕೇಳಿದ್ದಾನೆ. ಇಂದ್ರನ ಮೇಲೆ ಸೇತುಸೋದ ಹೋರಾಟ ಆಗುವಂತದ್ದು ಕಥೆ ಇದು. ಕೊನೆಗೆ ಯಾಕಂದ್ರೆ ಹುಟ್ಟಿದ ಸಾಯಲೇಬೇಕು ವಿಧಿ ನಿಯಮ ಆ ಬ್ರಹ್ಮನ ಹೇಳ್ತಾನೆ. ಹಾಗಾಗಿ ಒಂದು ಶಿವಪ್ಪ ಇದರಿಂದ ಅದೇ ಅಷ್ಟೇ ಲಾಸ್ಟ್ ಅದೇ ಅಷ್ಟೇ. ಇಲ್ಲ ಮೂಲ ಕಥೆ ಪ್ರೇರಣ ಸರ್, ಇದು ಕುರುಕ್ಷೇತ್ರ ಸಂಬಂಧನೇ ಇಲ್ಲ. ಕುರುಕ್ಷೇತ್ರಕ್ಕೂ ಅದು ನಟನೆ ಸ್ಫೂರ್ತಿ ಅಷ್ಟೇ ಅವರಿಗೆ, ಕುರುಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಇದು ಪೌರಾಣಿಕ ಕಥೆ, ಇದು ಶಿವಪುರಾಣದ ಕಥೆ. ಇದು ಅದು ನಮ್ಮ ನಿರ್ಮಾಪಕರಿಗೆ ಅಂದ್ರೆ ಆರ್ಟಿಸ್ಟ್ ಆಗಿ ಅವ್ರ ಕಲಾವಿದರಾಗಿ ಪ್ರೇರಣೆ ಅವತ್ತು ಕಥೆಗೆ ಸಂಬಂಧ ಇಲ್ಲ. ಕಥೆ ಇದೆ ಬರೀ ಶಿವಪುರಾಣ ತಗೊಂಡ್ರ ಕಥೆ ಇದು. ಯೋಚಿಸ್ತೀನಿ. ಕಾರಣ ನನ್ನ 333 ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟರ್ಸ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸ್ ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ರಿ. ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೃದಯ ಪ್ರಾರ್ಥನೆಯನ್ನು ಮಾಡ್ತಾನೆ. ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ರಾಘವೇಂದ್ರ ಸ್ವಾಮಿ ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಹಾಗೆ ಲೇಡೀಸ್ ಬಾರ್ ಚಿತ್ರದ ನಿರ್ಮಾಪಕರು ಸೋಮರಾಜ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ. ಹಾಗೆ ನನ್ನ ಸಹೋದರ ರಮಾನಂದ್, ರಮೇಶು, ಉಮೇಶು ಎಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲರ ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ.
ಆ ಸಿನಿಮಾ ಕೂಡ ಮುಗಿದಿದೆ. ಇನ್ನೇನು ಕೆಲವು ದಿನ ಅದು ಕೂಡ ಸೆನ್ಸಾರ್ ಹೋಗ್ಬೇಕಾಗಿದೆ. ಗಂಗೆಗೌರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಿದ್ದಾಗ ಡೈರೆಕ್ಟ್ ಹೇಳಿದ್ರು, ಆ ಸಿನಿಮಾ ಮಾಡುವಾಗ ಆ ಈಶ್ವರ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ. ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು, ಫೇಸ್ಬುಕ್ ಫಾಲೋವರ್ಸ್, ನನ್ನ ಅಭಿಮಾನಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು. ಹಾಗಾಗಿ ನಾವು ಮಾತಾಡುವಾಗ ನಮ್ಮ ವಾಮನಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ ಹಾಕೊಂಡು ಗಂಗೆಗೌರಿ ಮಾಡಿ ಚೆನ್ನಾಗಿದೆ ಅಂದ್ರು. ಸರಿ ಅಂತ ಒಂದೇ ದಿನದಲ್ಲಿ ಅದನ್ನ ಫೈನಲೈಸ್ ಮಾಡಿ ಗಂಗೆಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿದನ್ನ ಮುಗಿಸಿದ್ವಿ. ಅದು ಕೂಡ ಸೆನ್ಸಾರ್ ಲೆವೆಲ್ ಬಂದಿದೆ. ಸೊ ಎಡಿಟಿಂಗ್ ಟೇಬಲ್ ನಲ್ಲಿ ಕೂತ್ಕೊಂಡಾಗ ಒಂದು ಸನ್ನಿವೇಶ ತಾರಕಾಸು ಒಂದು ಸನ್ನಿವೇಶ ಬರುತ್ತೆ. ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸುರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಕೂಡ ಮುಗಿದಿದೆ. ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ, ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ಸೌಂದರ್ಯ ಜಗದೀಶ್ ಮಗಳ ಮದುವೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ. ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ತಡ್ಕೊಂಡಿದ್ದಾರೆ. ಇದ್ರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ. ಆ ಊಟ ಮಾಡಿ ಮುಗಿದ ನಂತರ ದರ್ಶನ್ ಹತ್ರ ಹೋಗಿ ಹೇಳಿದೆ, ನಾನು ಸರ್ ಈ ತರ ನಾನು ತಾರಕಾಸುರ ಮಾಡ್ತಾ ಇದ್ರೆ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವ್ರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ ಅಂದೆ. ಆಯ್ತು ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದ್ರು. ಸೊ ಆ ಒಂದು ಪ್ರೇರೇಪಣೆ ಇಟ್ಕೊಂಡು ಅವ್ರು ಫೋಟೋ ಹಾಕಿದೀನಿ. ಸೊ ಅವ್ರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ 100% ಬರ್ತಾ ಇದ್ರು. ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ. ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ. ನೀವೇನ್ ಕೊಡ್ತೀರಾ ಕೊಡಿ ಸರ್, ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ಶ್ರೀನಿವಾಸ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟ್ರೈಲರ್ ತೋರಿಸಿ, ಹಾಡುಗಳನ್ನ ತೋರಿಸಿ, ನಿಮ್ಗೆ ಗೊತ್ತಿದೆ ಶ್ರೀನಿವಾಸ ಮೂರ್ತಿ ಅವರು ಈ ತರ ಅವ್ರ ಕಾರ್ಯಕ್ರಮ ಜಾಸ್ತಿ ಬರಲ್ಲ. ಸೊ ಬರ್ತಾರ ಇಲ್ಲ ಅದಕ್ಕಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಾಡುಗಳನ್ನ ನೋಡಿದ್ರು. ನೋಡಿ ಅವ್ರ ಮಾತಲ್ಲಿ ಹೇಳಿದಾರೆ ಏನು ಅಂತ. ಅವ್ರು ಯಾರು ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ. ಅವ್ರು ಅಂತ ದೊಡ್ಡ ನಟ ಆದ್ರೂ ಕೂಡ ಅದು ಪಾತ್ರ ಗೊತ್ತಿಲ್ಲ ಅಂದ್ರೆ ಮುಖದ ಮೇಲೆ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳುವಷ್ಟು ಧೈರ್ಯ ಅವರಿದೆ. ಒಂದು ಪಾತ್ರದ ಬಗ್ಗೆ ಹೇಳ್ತಾವ ಅಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಗುರುಗಳೇ. ಮತ್ತೊಮ್ಮೆ ನಿಮ್ಮ ಕಾಲೇಜಿಗೆ ಶರಣು. ಹಾಗೆ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ಈ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ, ಆದ್ರೂ ಕೂಡ ಇಲ್ಲಮ್ಮ ನಿನ್ನ ಒಂದು ಕಾರ್ಯಕ್ರಮ ಬರ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಹಾಗೆಲ್ಲ ಟೆಕ್ನಿಷಿಯನ್ಸ್ಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಮತ್ತೆಲ್ಲ ನಮ್ಮ ಚಿತ್ರದ ಕಲಾವಿದರು ಕೂಡ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ನಾವೆಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಅವರು ನಿರ್ದೇಶಕರು ಹೇಳಿದಾಗೆ ನಮ್ಮ ಪಾತ್ರ ನೋಡಿ ಅವರು ಬೇರೆ ಏನು ಮಾತಾಡಲಿಲ್ಲ. ಡೈನಾಮಿಕ್ ಆಗಿ ಬಂದಿದೆ ಗಣೇಶ್ ರಾವ್, ನಾನ್ ಮಾಡ್ತೀನಿ ಹೋಗ್ರಿ ನಿಮ್ ಸಿನಿಮಾ, ನಾನು ಸಾಂಗ್ ತಗೋತೀನಿ ಅಂದ್ರು. ಒಂದೇ ದಿನದಲ್ಲಿ ಬೆಳಿಗ್ಗೆ ಮಾತಾಡಿದ್ವಿ, ಸಾಯಂಕಾಲ ಕರೆದು ಒಂದು ಒಳ್ಳೆ ಅಮೌಂಟ್ ಚೆಕ್ ಕೊಟ್ಟು ಬೆಂತಟ್ಟಿದ್ರು. ಧನ್ಯವಾದಗಳು ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಅವರೇ. ಅಮೌಂಟ್ ಹೇಳ್ಬೋದಾ? ಕ್ಯಾಮ್ರಾ ಎಷ್ಟು? 4 ಲಕ್ಷ. ಚಿಕ್ಕಣ್ಣ ಏನು ಎಂತ ಚಿಕ್ಕಣ್ಣ ಇಸ್ಕೊಟ್ಟ ಅಂತ ಕೇಳ ನಾನು ತಾಕ ಪಾತ್ರ ಮಾಡ್ತಕ್ಕಂಥ ವಿಷ್ಣು ಕೂಡ ಬಂದಿದ್ದಾರೆ. ವಿಷ್ಣು ಇಲ್ಲಿದ್ದೀರಲ್ಲ, ಇಲ್ಲೇ ಇದ್ರ ಹಾಗೆ ಅವ್ರನ್ನ ತಾಕ ಪಾತ್ರ ಮಾಡಿದ್ರೆ ತುಂಬಾ. ಆಮೇಲೆ ರಂಜಿತಾ ಬಂದಿದ್ದಾರೆ, ಅವರು ಕೂಡ ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ನಮ್ಮಲ್ಲಿ ನ್ಯಾಯದ ಕಲಾವಿದ ದಯವಿಟ್ಟು ಅದೇನಾಗುತ್ತೆ ಅಂದ್ರೆ ಕೆಲವು ಹೆಸರು ಮರ್ತೋಗ್ಬಿಡ್ತೀವಿ. ಆಮೇಲೆ ಏನ್ ಸರ್ ಹೆಸರು ಕರೀಲಿಲ್ಲ, ನಮ್ಗೆ ಹೇಳಿಲ್ಲ ಅನ್ನೋ ಒಂದು ಸ್ವಲ್ಪ ದೂರ ಬರ್ತದೆ. ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಅಮ್ಮವರು ಇಲ್ಲ ಅವರು ಬಂದಿದಾರಲ್ಲ ಅವರು. ನಿಜವಾಗ್ಲೂ ನಮ್ಮ ಎರಡೂ ಚಿತ್ರಗಳಿಗೆ ಒಬ್ಬನೇ ಬಂಡವಾಳ ಹಾಕಷ್ಟು ಶಕ್ತಿ ನನಗೆ ಇರಲಿಲ್ಲ. ಮೊದಲನೇ ಸಿನಿಮಾ ಮಾಡಿದಾಗ ನಮ್ಮ ಬಸವರಾಜ್ ದೇಸಾಯಿ ಅವ್ರ ಹತ್ರ ಹೋಗಿ ಫಸ್ಟ್ ಈ ತರ ಚರ್ಚೆ ಮಾಡಿದೆ. ಅವರು ಶಿವನ ಭಕ್ತರು ಸರ್, ಹೋಗಿ ಧೈರ್ಯವಾಗಿ ಮಾಡಿ ಸರ್ ಅಂದ್ರು. ಆಮೇಲೆ ಸುಮಿತಾ ಮೇಡಮ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಅವ್ರು ಕೂಡ ಮಾತಾಡಿದಾಗ ಇಲ್ಲ ಮಾಡಿ ಸರ್, ಧೈರ್ಯವಾಗಿ ಮಾಡಿ ನನ್ನ ಜೊತೆ ಇರ್ತೀನಿ ಅಂದ್ರು. ಜೊತೆಗೆ ನಮ್ಮ ಚಿತ್ರದ ನಾಯಕಿ ರೂಪಾಲಿ ಅವರು ತಮ್ಮ ತಂದೆ ಹತ್ರ ಮಾತಾಡಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಕೂಡ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಎಲ್ಲ ನಮ್ಮ GR ಫಿಲ್ಮ್ಸ್ ಟೀಮ್ ಇಂದ 2 ಸಿನಿಮಾ ಬರ್ತಾ ಇದೆ. ತಮ್ಮೆಲ್ಲ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತೀನಿ. ಮತ್ತೆ ನಮ್ಮ ಖ್ಯಾತ ನಿರೂಪಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಗಳಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕಂದ್ರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ಇತ್ತು. ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಅವ್ರು ಬಂದು ನೆರವೇರಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು.
ಜೊತೆಗೆ ಮಾಧ್ಯಮ ಎಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದ ತಿಳಿಸ್ತಾ ದಯವಿಟ್ಟು ಈ ಚಿತ್ರದ ಬಗ್ಗೆ ತಮ್ಮ ಸದಭಿಪ್ರಾಯ ಬರೆದು ಈ ಚಿತ್ರವನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದಾರೆ. ಹಾಗೆ ಸಿನಿ ಮ್ಯೂಸಿಕ್ ನಲ್ಲಿ